ನಮಸ್ಕಾರಗಳು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ರಿವ್ಯೂ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ಮ್ಯಾಚ್ ನಡೀತಿರುವಂತದ್ದು ಡೆಲ್ಲಿ ವರ್ಸಸ್ ನಮ್ಮ RCB ಗುರು. ಮ್ಯಾಚ್ ನಡೀತಿರುವಂತದ್ದು ಎಲ್ಲಿ, ಪ್ಲೇಯರ್ಸ್ ನ ಸ್ಟಾಟ್ಸ್ ಹೇಗಿದೆ, ಇವತ್ತಿನ ಪ್ರೆಡಿಕ್ಷನ್ ಏನು, ಮ್ಯಾಚ್ ನ ಪ್ರೆಡಿಕ್ಷನ್ ಆಗಿರ್ಬೋದು, ಪ್ಲೇಯರ್ಸ್ ನ ಪ್ರೆಡಿಕ್ಷನ್ ಆಗಿರ್ಬೋದು ಏನು ಅಂತ ತಿಳಿಸಿಕೊಡ್ತೇನೆ. ಪೂರ್ತಿ ವಿಡಿಯೋ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಲೇಬೇಡಿ ಗುರು. ಅದಕ್ಕೂ ಮುಂಚೆ ನೀವ್ಯಾರಾದ್ರೂ ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ನೋಡ್ತಿದ್ರೆ ವಿಡಿಯೋಗೆ ಒಂದು ಪಟಾಪಟ ಅಂತ ಲೈಕ್ ಹಾಕ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತು ಮ್ಯಾಚ್ ನಡೀತಿರುವಂತದ್ದು ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂ ಅಲ್ಲಿ. ಇವತ್ತು ಡೆಲ್ಲಿ ಅವರು ತಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ನ ಆಡ್ತಿರುವಂತದ್ದು, ಅದು ಕೂಡ ನಮ್ಮ RCB ಮೇಲೆ. ಇವತ್ತು ನಮ್ಮ RCB ಗೆ ಇಂಪಾರ್ಟೆಂಟ್ ಮ್ಯಾಚ್ ಅಂತ ಹೇಳ್ಬೋದು ಗುರು. ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಮ್ಯಾಚ್ ಏನಿದೆ ಡೆಲ್ಲಿ ಮೇಲೆ, ನಮ್ಮ ಮನೆ ಅಂಗಳದಲ್ಲಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಡೆಲ್ಲಿ ಅಗೇನ್ಸ್ಟ್ ನಾವು ಸೋತಿದ್ವಿ. ಸೊ ಹಾಗಾಗಿ ಇವತ್ತು ಅವರ ಹೋಮ್ ಗ್ರೌಂಡ್ ಅಲ್ಲಿ ಅವರಿಗೆ ಹೊಡೆದು ಬಿಟ್ಟು ನಾವು ಇವತ್ತು ವಿನ್ ಆಗ್ಲೇಬೇಕಿದೆ. ಇನ್ನ ಪಿಚ್ ರಿಪೋರ್ಟ್ ನ ವಿಷಯಕ್ಕೆ ಬಂದ್ರೆ, ನನಗೆ ಮುಂಚೆನೆ ಹೇಳಿದೆ ಇವತ್ತು ಮ್ಯಾಚ್ ನಡೀತಿರುವಂತದ್ದು ಅರುಣ್ ಜೇಟ್ಲಿ ಸ್ಟೇಡಿಯಂ, ಅದು ಕೂಡ ಡೆಲ್ಲಿನಲ್ಲಿ ಅಂತ ಹೇಳ್ಬಿಟ್ಟು. ಈ ಪಿಚ್ ಬಂದ್ಬಿಟ್ಟು ಬ್ಯಾಟರ್ಸ್ ಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಗುರು. ಇವತ್ತು ಬ್ಯಾಟರ್ಸ್ ಇಂದ ಒಳ್ಳೆ ಹೊಡಿಬಡಿ ಆಟ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಅಂಡ್ ವೆದರ್ ರಿಪೋರ್ಟ್ ನ ವಿಷಯಕ್ಕೆ ಬಂದ್ರೆ, ಇವತ್ತು ಮಳೆ ಆಗುವ ಸಾಧ್ಯತೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಮ್ಯಾಚ್ ಫುಲ್ಲಿಯಾಗಿ ನಡೆಯುತ್ತೆ. ಅಭಿಮಾನಿಗಳಿಗೆ ಇವತ್ತು ಒಂದು ಒಳ್ಳೆ ಮ್ಯಾಚ್ ಕೂಡ ನೋಡುವಂತಹ ಮ್ಯಾಚ್ ಕೂಡ ಸಿಗುವಂತದ್ದು. ಇನ್ನ ಪ್ಲೇಯಿಂಗ್ 11 ವಿಷಯಕ್ಕೆ ಬಂದ್ರೆ, ಎರಡು ಟೀಮ್ಗಳದ್ದು, ಅದರಲ್ಲಿ ನಾನು ಮೊದಲನೇದಾಗಿ ಡೆಲ್ಲಿನ ತಗೊಳ್ತೀನಿ ಗುರು. ಡೆಲ್ಲಿ ಟೀಮ್ ನ ಪ್ಲೇಯಿಂಗ್ 11 ವಿಷಯಕ್ಕೆ ಬಂದ್ರೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ, KL ರಾಹುಲ್, ಪತುಮ್ ನಿಶಾಂಕ, ಸಮೀರ್ ರಿಜ್ವಿ, ಅಕ್ಷರ್ ಪಟೇಲ್, ನಿತೀಶ್ ರಾಣಾ, ಕ್ರಿಸ್ಟನ್ ಸ್ಟಬ್ಸ್, ಡೇವಿಡ್ ಮಿಲ್ಲರ್, ಲುಂಗಿ ಎನ್ಗಿಡಿ. ಇವರು ಗುರು ಲಾಸ್ಟ್ ಮ್ಯಾಚ್ ಸ್ವಲ್ಪ ಇಂಜೂರ್ ಕೂಡ ಆಗಿರುವಂತದ್ದು ಲುಂಗಿ ಎನ್ಗಿಡಿ ಅವರಿಗೆ. ಸೊ ಅವರ ಬದಲು ಈ ಮ್ಯಾಚ್ ಯಾರು ಆಡಬಹುದು ಅಂದ್ರೆ, ಲುಂಗಿ ಎನ್ಗಿಡಿ ಬದಲು ವಿಪ್ರಾಜ್ ಅವರು ಆಡಬಹುದು ಅಂತ ನನ್ನ ಪ್ರಿಡಿಕ್ಷನ್ಸ್. ನೋಡೋಣ ಯಾರನ್ನ ಆಡಿಸಬಹುದು ಅಂತ, ಇನ್ನೂ ಕೂಡ ಗೊತ್ತಾಗಲ್ಲ ಅವ್ರು ಆಡ್ಸೋವರೆಗೂ. ಅಂಡ್ ಕುಲ್ದೀಪ್ ಯಾದವ್, ನಟರಾಜನ್, ಮುಖೇಶ್ ಕುಮಾರ್, ಇದು ಗುರು ಡೆಲ್ಲಿಯ ಪ್ಲೇಯಿಂಗ್ 11 ಇವತ್ತಿನ ಮ್ಯಾಚ್ಗೆ. ಇನ್ನ RCB ಯ ಪ್ಲೇಯಿಂಗ್ 11 ತಗೊಂಡ್ರೆ ನೀವು ಇಲ್ಲಿ ನೋಡ್ತಾ, ವಿರಾಟ್ ಕೊಹ್ಲಿ DDP ಅಂದ್ರೆ ದೇವದತ್ ಪಡಿಕ್ಕಲ್, ಕ್ಯಾಪ್ಟನ್ ರಜತ್ ಪಟಿದಾರ್, ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ರೊಮಾರಿಯೋ ಶಫರ್ಡ್, ಕೃನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜೋಶ್ ಹ್ಯಾಜಲ್ವುಡ್, ಸುಯಶ್ ಶರ್ಮಾ, ರಸಿಕ್ ಸಲಾಮ್ದರ್. ಇದು ಗುರು ನಮ್ಮ ಪ್ಲೇಯಿಂಗ್ 11, ನಮ್ಮ ರೆಡ್ ಆರ್ಮಿಯ ಪ್ಲೇಯಿಂಗ್ 11. ಸೊ ಲಾಸ್ಟ್ ಮ್ಯಾಚ್ ಇಂಜುರಿ ಆಗಿ ತಂದ್ಬಿಟ್ಟು ಫಿಲ್ ಸಾಲ್ಟ್ ಅವ್ರನ್ನ ಹಾಕೊಂಡಿರ್ಲಿಲ್ಲ, ಅವ್ರ ಬದಲು ಜಾಕೋ ಬೆಥೆಲ್ ಅವ್ರನ್ನ ಆಡ್ಸಿದ್ರು. ಸೊ ಇವತ್ತು ಜಾಕೋ ಬೆಥೆಲ್ ಆಡ್ತಾರ ಅಥವಾ ಫಿಲ್ ಸಾಲ್ಟ್ ಅವ್ರು ಬರ್ತಾರ ಅಂದ್ಬಿಟ್ಟು ಟಾಸ್ ಆದ್ಮೇಲೆ ಗೊತ್ತಾಗುತ್ತೆ ಗುರು. ಸೊ ಇದು ಎರಡು ಟೀಮ್ಗಳ ಪ್ಲೇಯಿಂಗ್ 11 ಆಗಿರುವಂತದ್ದು. ಸೊ ನೀವೆಲ್ಲ ವೇಟ್ ಮಾಡ್ತಿರ್ಬೋದು ಇವತ್ತಿನ ಮ್ಯಾಚ್ ನ ಯಾರು ವಿನ್ ಆಗಬಹುದು ಅಂದ್ಬಿಟ್ಟು. ಸೊ ಪ್ರೆಡಿಕ್ಷನ್ ಕೊಡ್ತೀನಿ ಗುರು, ಕೊನೆವರೆಗೂ ನೋಡಿ, ಯಾಕೆ ಅರ್ಜೆಂಟ್ ಮಾಡ್ತಾರೆ ಹೇಳಿ. ಇನ್ನ ಪ್ಲೇಯರ್ಸ್ ನ ಪ್ರೆಡಿಕ್ಷನ್ ವಿಷಯಕ್ಕೆ ಬಂದ್ರೆ, ಸೇಮ್ ಪಿಚ್ ಅಲ್ಲಿ KL ರಾಹುಲ್ ಅವರು ಲಾಸ್ಟ್ ಮ್ಯಾಚ್ ಪಂಜಾಬ್ ವಿರುದ್ಧ 150+ ರನ್ ಗಳನ್ನ ಸಿಡಿಸಿರುವಂತದ್ದು. ಸೊ ಇವತ್ತು ಕೂಡ ಅವ್ರ ಮೇಲೆ ಸ್ವಲ್ಪ ಹೋಪ್ ಇದೆ ನಂಗೆ. ಸೊ ಇವತ್ತು ಅವರು ಆಡಬಹುದು ಅಂತ ಪ್ರಿಡಿಕ್ಷನ್ ಮಾಡ್ತೀನಿ. ಅಲ್ಲಿ 50+ ಅಂತ ಹೊಡಿಬಹುದು ಅನ್ಕೊಂಡಿದ್ದೀನಿ. ಅಂಡ್ ಸೆಕೆಂಡ್ ವಿಷಯಕ್ಕೆ ಬಂದ್ರೆ, ಅದು ಕೂಡ ಡೆಲ್ಲಿ ಕಡೆ ಸಮೀರ್ ರಿಜ್ವಿ ಅವರು, ಇವರು ಓಪನ್ ಆಗಿ ಬರ್ತಾರೆ. ಸೊ ಇವತ್ತು ಇವರಿಂದ ಒಳ್ಳೆ ಗುಡ್ ನಾಕ್ ಅಂತ ಹೇಳ್ಬೋದು, ಒಳ್ಳೆ ಬ್ಯಾಟಿಂಗ್ ಕೂಡ ಬರುವಂತದ್ದು. ಅಂದ್ರೆ KL ರಾಹುಲ್ ಅವರು ಆಮೇಲೆ ಬರ್ತಾರೆ. ಸೊ ಅವರ ವಿಷಯ ಬಿಟ್ಟು KL ರಾಹುಲ್ ಅವರು ಮೋಸ್ಟ್ಲಿ ಆಡಬಹುದು. ಇನ್ ಕೇಸ್ ಅವ್ರೇನಾದ್ರು ಸ್ಟಾರ್ಟಿಂಗ್ ಓಪನರ್ಸ್ ಔಟ್ ಆಗಿಲ್ಲ ಅಂದ್ರೆ KL ಅವರಿಗೆ ಚಾನ್ಸ್ ಕೂಡ ಸಿಗುವಂತದ್ದು. ಸೊ ಅದಕ್ಕೂ ಮುಂಚೆ ಬರುವಂತಹ ಓಪನರ್ಸ್ ಏನಿದ್ದಾರೆ, ಸಮೀರ್ ರಿಜ್ವಿ ಅವರು, ಇವರ ಬ್ಯಾಟಿಂದ ಇವತ್ತು ಒಂದು 50 ಬರಬಹುದು ಅಂತ ನನ್ನ ಪ್ರಿಡಿಕ್ಷನ್. ಇನ್ನ ಬೌಲಿಂಗ್ ವಿಷಯಕ್ಕೆ ಬಂದ್ರೆ, ಡೆಲ್ಲಿ ಕಡೆ ಕುಲ್ದೀಪ್ ಯಾದವ್ ಆಗಿರ್ಬೋದು ಅಂಡ್ ನಟರಾಜನ್ ಆಗಿರ್ಬೋದು, ಇವರಿಂದ ಇವತ್ತು ಒಳ್ಳೆ ಗುಡ್ ಸ್ಪೆಲ್ ಬರಬಹುದು ಅನ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಕಮ್ಮಿ ಸ್ಕೋರ್ ಕೊಡಬಹುದು ಅನ್ಕೊಂಡಿದ್ದೀನಿ. ಅಂಡ್ 2 ವಿಕೆಟ್ ಗಳನ್ನ ತೆಗಿಬಹುದು ಅನ್ಕೊಂಡಿದ್ದೀನಿ. ಯಾರು, ಕುಲ್ದೀಪ್ ಯಾದವ್ ಅವರಾಗಿರ್ಬೋದು ಅಂಡ್ ನಟರಾಜನ್ ಆಗಿರ್ಬೋದು. ಇನ್ನ ನಮ್ಮ RCB ಯ ಪ್ಲೇಯರ್ಸ್ ಪ್ರೆಡಿಕ್ಷನ್ ವಿಷಯಕ್ಕೆ ಬಂದ್ರೆ ಗುರು, ನಾನು ಆಲ್ವೇಸ್ ಕಿಂಗ್ ಕೊಹ್ಲಿ ಫ್ಯಾನ್ ಆಗ್ಬಿಟ್ಟು ಕೊಹ್ಲಿನೇ ಟಾಪ್ ಅಲ್ಲಿ ಇಡ್ತೀನಿ ಯಾವಾಗಲೂ ಕೂಡ. ಸೊ ಇವತ್ತು ನಮ್ಮ ಕಿಂಗ್ ಕೊಹ್ಲಿ ಅವರಿಂದ ಲಾಸ್ಟ್ ಮ್ಯಾಚ್ ಅವ್ರದ್ದು ಸೆಂಚುರಿ ಆಗ್ಬೇಕಿತ್ತು, ಬಟ್ ನೋಡಿದ್ರಲ್ವಾ, ಬ್ಯಾಕ್ ಟು ಬ್ಯಾಕ್ 6 ಗಳನ್ನ ಹೊಡೆದ್ಬಿಟ್ಟು ಲಾಸ್ಟ್ ಇನ್ನೇನು ಅದು ಕೂಡ ಹೊಡಿತಾರೆ ಅನ್ಕೊಂಡಿದ್ವಿ, ಬಟ್ ಅದು ಬೋಲ್ಡ್ ಆಗ್ಬಿಟ್ರು ಈಸಿಯಾಗಿ. ಸೊ ಅವ್ರ ಅಗ್ರೆಷನ್ ಇನ್ನೂ ಕೂಡ ತಣ್ಣಗಾಗಿರಲ್ಲ. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಅದೇ ಅಗ್ರೆಷನ್ ಅಲ್ಲಿ ಇವತ್ತು ಬ್ಯಾಟ್ ನ ಬೀಸಬಹುದು ಅನ್ಕೊಂಡಿದ್ದೀನಿ. ಸೊ ಇವರಿಂದ ಇವತ್ತು ಒಂದು 50 ಬರಬಹುದು, ಸೆಂಚುರಿ ಕೂಡ ಆಗಬಹುದು. ಲಾಸ್ಟ್ ಮ್ಯಾಚ್ ಅಲ್ಲಿ ಸೆಂಚುರಿ ಮಿಸ್ ಆಗಿದೆ. ಸೊ ಹಾಗಾಗಿ ಇವತ್ತು ಕೊಹ್ಲಿ ಅವರಿಂದ ಗುಡ್ ನಾಕ್ ಬರ್ಬೋದು ಅನ್ಕೊಂಡಿದ್ದೀನಿ. ಎರಡನೇದಾಗಿ ರಜತ್ ಪಟ್ಟಿದಾರ್ ಅವರಿಂದ ಇವತ್ತು ಬರಬಹುದು. ಸ್ಟಾರ್ಟಿಂಗ್ ಓಪನರ್ ನಾನು ಹೇಳಿದೆ ನಿಮಗೆ ಮುಂಚೆ, ಜಾಕೋ ಬೆಥೆಲ್ ಅಥವಾ ಫಿಲ್ ಸಟರ್ ಬರ್ಬೋದು ಅಂದ್ಬಿಟ್ಟು. ಸೊ ಇವರಿಬ್ಬರಲ್ಲಿ ಒಬ್ರು ಬಂದ್ರೆ ಮಾತ್ರ ಇವತ್ತು ಸ್ವಲ್ಪ ಸ್ಟಿಕ್ ಆನ್ ಆಗಿ ಆಡ್ಬೇಕು ಪಿಚ್ ಅಲ್ಲಿ. ಲಾಸ್ಟ್ ಮ್ಯಾಚ್ ಜಾಕೋ ಬೆಥೆಲ್ ಅವರು ಆಡ್ತಾ ಇದ್ರು, ಬಟ್ ಆಲ್ಮೋಸ್ಟ್ ಬೇಗನೆ ಔಟ್ ಆಗ್ಬಿಟ್ರು. ಸೊ ಇವತ್ತು ಫಿಲ್ ಸಾಲ್ಟರ್ ಅಥವಾ ಜಾಕೋ ಬೆಥೆಲ್ ಇವರಿಬ್ಬರಲ್ಲಿ ಇವತ್ತು ಯಾರು ಬರ್ತಾರೆ, ಕೊಹ್ಲಿ ಜೊತೆಗೆ ಸ್ಟಿಕ್ ಆನ್ ಆಗ್ಬಿಟ್ಟು ಆಡ್ಬೇಕು, ಕ್ರೀಸ್ ಕಚ್ಚಿ ಇವತ್ತು ನಿಂತ್ಕೊಂಡು ಆಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅನ್ಕೊಂಡಿದ್ದೀನಿ. ಇನ್ನ ಅವ್ರು ಬಿಟ್ರೆ ನಾನು ನಿಮ್ಗೆ ಹೇಳಿದೆ, ರಜತ್ ಪಟ್ಟಿದಾರ್ ಅವರಿಂದ ಇವತ್ತು ಒಳ್ಳೆ ಬ್ಯಾಟಿಂಗ್ ಬರಬಹುದು ಅಂತ. ಅದಕ್ಕೂ ಮುಂಚೆ DDP ಅವರು ಲಾಸ್ಟ್ ಮ್ಯಾಚ್ ಅಲ್ಲಿ 50 ಕೂಡ ಹೊಡೆದಿರುವಂತದ್ದು. ಸೊ ಹಾಗಾಗಿ ಇವತ್ತು ಅವರು ಆಡಬಹುದು, ಆಡದೇ ಇರಬಹುದು. 20 ರನ್ ಒಳಗಡೆ ಔಟ್ ಆದ್ರೆ ಔಟ್ ಆದಂಗೆ, ಇಲ್ಲ 50 ಅಂತೂ ಬರುತ್ತೆ DDP ಅವರಿಂದ ಇವತ್ತು. ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಕೂಡ ಇವರಿಂದ ಒಂದು ಒಳ್ಳೆ ಬ್ಯಾಟಿಂಗ್ ಬರಬಹುದು ಅಂತ ಅನ್ಕೊಂಡಿದ್ದೀನಿ. ಇನ್ನ ಜಿತೇಶ್ ಶರ್ಮಾ ಇರ್ಬೋದು, ಟೀಮ್ ಡೇವಿಡ್ ಅವರು ಇರ್ಬೋದು, ಅವ್ರಿಗೆ ಇವತ್ತು ಬ್ಯಾಟಿಂಗ್ ಸಿಗಲ್ಲ ಅಂತ ಅನ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಏನಿದ್ದಾರೆ 4 ಜನ ಅವರೇ ಇವತ್ತು ಮ್ಯಾಚ್ ನ ಮುಗಿಸುವಂತದ್ದು. ಟಾಸ್ ನ ಗೆದ್ಬಿಟ್ಟು, ಟಾಸ್ ಗೆಲ್ಲಿ ಬಿಡ್ಲಿ ಸೆಕೆಂಡ್ರಿ ಗುರು. ಇವತ್ತು ಈ ಪಿಚ್ ಅಲ್ಲಿ ಯಾರು ಚೇಸಿಂಗ್ ಮಾಡ್ತಾರೆ ಆ ಟೀಮೇ ಗೆಲ್ಲುವಂತದ್ದು. ಸೊ RCB ಚೇಸಿಂಗ್ ತಗೊಳ್ಳಿ, ವಿನ್ ಆಗ್ಲಿ ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನ RCB ಯ ಬೌಲಿಂಗ್ ವಿಷಯಕ್ಕೆ ಬಂದ್ರೆ ಗುರು, ಇವತ್ತು ಬೌಲಿಂಗ್ ನಲ್ಲಿ ಭುವನೇಶ್ವರ್ ಕುಮಾರ್ ಇರ್ಬೋದು, ಹ್ಯಾಜಲ್ವುಡ್ ಇರ್ಬೋದು ಅಂಡ್
ರಸಿಕ್ ಸಲಾಮ್ದಾರ್ ಇವರಿಂದ 3 ದಿನದಿಂದ ಇವತ್ತು ಗುಡ್ ಸ್ಪೆಲ್ ಬರ್ಬೋದು ಅನ್ಕೊಂಡಿದೀನಿ. ಇವರ 3 ಜನರ ಪೈಕಿ ಒಬ್ಬರಿಗೆ 3 ವಿಕೆಟ್ ಅಂತ ಬಿದ್ದೇ ಬೀಳುತ್ತೆ ಅಂತ ನನ್ನ ಪ್ರೆಡಿಕ್ಷನ್. ಇನ್ನ ಉಳಿದವ್ರ ಇಬ್ಬರಿಗೆ 2 ವಿಕೆಟ್ ಬೀಳ್ಬಹುದು, 1 ವಿಕೆಟ್ ಬೀಳ್ಬಹುದು. ಸೊ ನೋಡೋಣ, ವೇಟ್ ಮಾಡೋಣ. RCB ವರ್ಸಸ್ ಡೆಲ್ಲಿ ಹೆಡ್ ಟು ಹೆಡ್ ಅಂತ ನೋಡಿದ್ರೆ ಟೋಟಲ್ ಆಗಿ 2 ಟೀಮ್ಗಳು ಬಂದ್ಬಿಟ್ಟು 34 ಮ್ಯಾಚ್ ಗಳನ್ನ ಆಡಿರುವಂತದ್ದು. ಅದ್ರಲ್ಲಿ ನಮ್ಮ RCB ಮೇಲುಗೈ ಅಂತ ಹೇಳ್ಬೋದು ಇವರು. ಯಾಕೆ ಅಂತ ಹೇಳಿದ್ರೆ 34 ಮ್ಯಾಚ್ ಗಳಲ್ಲಿ 20 ಮ್ಯಾಚ್ ಗಳ ನಮ್ಮ RCB ವಿನ್ ಆಗಿದ್ರೆ ಇನ್ನ 13 ಮ್ಯಾಚ್ ನ ಡೆಲ್ಲಿ ವಿನ್ ಆಗಿರುವಂತದ್ದು. ಇನ್ನ 1 ಮ್ಯಾಚ್ ನೋ ರಿಸಲ್ಟ್ ಅಂತಾನೆ ಹೇಳ್ಬೋದು. ಟೋಟಲ್ ಆಗಿ ನೀವು ನೋಡಿದ್ರೆ 20 ಮ್ಯಾಚ್ ನಮ್ಮ RCB ವಿನ್ ಆಗಿ ಮೇಲುಗೈ ಅಂತಾನೆ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಪ್ಲೇಯರ್ ಪ್ರಿಡಿಕ್ಷನ್, ಪಿಚ್ ರಿಪೋರ್ಟ್, ವೆದರ್ ರಿಪೋರ್ಟ್ ಅಂಡ್ ಮ್ಯಾಚ್ ನ ರಿಪೋರ್ಟ್ ಬಂದ್ಬಿಟ್ಟು, ಮ್ಯಾಚ್ ನ ಪ್ರಿಡಿಕ್ಷನ್ ಬಂದ್ಬಿಟ್ಟು. ಸೊ ನಿಮಗೆ ಇವತ್ತಿನ ಮ್ಯಾಚ್ ಯಾರು ಆಡಬಹುದು, ಕೊಹ್ಲಿ ಸೆಂಚುರಿ ಹೊಡಿತಾರ, ಯಾವ ಟೀಮ್ ಗೆಲ್ಲುತ್ತೆ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗುವ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಬಾಯ್.